ಕ್ರಿಮಿನಲ್ ಕೇಸ್ಗಳಲ್ಲಿ ಪ್ರಧಾನಿಯಾಗಲಿ ಅಥವಾ ಮಂತ್ರಿಗಳಾಗಲಿ ರಾಜ್ಯ ಅಥವಾ ರಾಜ್ಯ ಕೇಂದ್ರ ಮಟ್ಟದಲ್ಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಯಾರೇ ಆಗಲಿ ಬಂಧನವಾದರೆ ಅವರನ್ನು ಹುದ್ದೆಯಿಂದ ವಜಾ ಮಾಡುವಂತಹ ಬಿಲ್ಲನ್ನು ಲೋಕಸಭೆಯಲ್ಲಿ ಇವತ್ತು ಮಂಡಿಸಲಾಯಿತು. ಇದಕ್ಕೆ ಸಂವಿಧಾನದ ತಿದ್ದುಪಡಿಯೂ ಆಗಬೇಕು, ಹಾಗಾಗಿ ಅಲ್ಲಿ ಮಂಡನೆ ಆಯಿತು. ಯಾವಾಗ ಆಗತ್ತೆ ಅದು ಅಂತಂದರೆ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಇವರ್ಯಾರನ್ನಾದರೂ ಸರಿ, ಪ್ರಧಾನಿ, ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಂಧನಕ್ಕೆ ಇರಿಸಿದಾಗ ಅವರನ್ನು 30 ದಿನ ಅಥವಾ 31 ದಿನ ಸತತವಾಗಿ ಬಂಧನದಲ್ಲಿ ಇಟ್ಟರೆ ಅವರು ವಜಾ ಆಗುತ್ತಾರೆ ಎಂಬುದು ಈ ಪ್ರಸ್ತಾವಿತ ಬಿಲ್ನ ಉದ್ದೇಶ. ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಅದನ್ನು ಮಂಡಿಸಿದರು. ನಂತರ ಅದನ್ನು ಬರೀ ಮಂಡನೆ, ಅದಾದ ಮೇಲೆ ಅದರ ಸಾಧಕ ಬಾಧಕಗಳ ಚರ್ಚೆಗೆ ಅದನ್ನು ಜಂಟಿ ಸಲಹಾ ಸಮಿತಿ ಜಾಯಿಂಟ್ ಸಂಸದೀಯ ಸಮಿತಿಗೆ ಅದನ್ನು ಒಪ್ಪಿಸ್ಬಿಟ್ರು. ಮುಂದಿನ ಸಭೆಯಲ್ಲಿ ನೋಡೋಣ ಅಂತ. ಆದರೆ ಅದರೊಳಗಡೆ ಕಾಂಗ್ರೆಸ್ಸಿನ ಮತ್ತು ಆ ವಿಪಕ್ಷಗಳ ಒಂದಿಷ್ಟು ಮೆಂಬರ್ಗಳು ಎದ್ದು ನಿಂತ್ಕೊಂಡ್ರು, ಸರ್ಕಾರದ ವಿರುದ್ಧ ಕೂಗಾಡಿದ್ರು, ಇದು ದಬ್ಬಾಳಿಕೆ ಅದು ಇದ್ದು ಅಂತ ಎಗರಿದ್ರು, ಆ ಪ್ರತಿಯನ್ನು ಹರಿದರು, ಅಮಿತ್ ಶಾ ಮೇಲೆ ಎಸೆದರು. ಅಮಿತ್ ಶಾ ಮೇಲೆ ಎಸೆದರು. ಇದನ್ನೇ ಇಲ್ಲಿ BJPಯವರು ಮಾಡಿದ್ರು. ಮಾಡಬಾರ್ದಿತ್ತು, ಅಲ್ಲೂ ಮಾಡಬಾರ್ದಾಗಿತ್ತು. ಅದನ್ನು ಲಜ್ಜೆಗೆಟ್ಟ ಒಬ್ಬ ಸಂಸದೆ ಡಿಫೆಂಡ್ ಮಾಡ್ತಾ ಇದ್ಲು, ಮಹಾತಾಯಿ. ಲಜ್ಜೆಗೆಟ್ಟವರು ಲೀಡರ್ಗಳನ್ನ ಮೆಚ್ಚಿಸ್ಲಿಕ್ಕೆ ನಮ್ಮ ಅಪ್ಪ ಅಮ್ಮನ್ನು ಮಾರ್ಬಿಡ್ತೀವಿ, ನೀನು ನಾಳೆ ಮಂತ್ರಿ ಮಾಡ್ತಾ ಇದ್ದೀನಿ, ನಿಮ್ಮ ಅಪ್ಪನ ಮಾರ್ಬಿಡ್ತೀರಾ ಮಾರ್ಬಿಟ್ಟು ಬರ್ತೀನಿರಪ್ಪ ಅಂತ ಬರ್ತಾ ಇರ್ಬೇಕಾದ್ರೆ. ಕರೆಕ್ಟಾಗಿ ಹೇಳ್ತಿದ್ದೀರಾ ನೀವು ಅಂತ ಲಜ್ಜೆಗೆಟ್ಟು ಹೋಗಿದ್ದಾರೆ ನಮ್ಮ ರಾಜಕಾರಣಿಗಳು. ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ತಾರೆ. ಇಲ್ಲಿ ಪೇಪರ್ ಹರಿದು ಎಸ್ತಿದ್ದಕ್ಕೆ ಸಸ್ಪೆಂಡ್ ಮಾಡಿದ್ರು ಖಾದರ್ ಸಾಹೇಬ್ರು. ಇಲ್ಲೇನು ಮಾಡ್ತಾರೆ? ಅಲ್ಲಿ ಏನು ಮಾಡ್ಬೇಕೀಗ? ವೇಣುಗೋಪಾಲನ್ ಟೀಮನ್ನು ಮನೆ ಕಳಿಸ್ಬೇಕಾ? ನೋಡ್ಕೊಳ್ಳಿ, ನಿಮ್ಮ ಅಯೋಗ್ಯರಲ್ಲ, ನಮಗೆ ಯೋಗ್ಯತೆಗೆ ಬಂದು ನಮ್ಗೆ ಹೇಳ್ತಿದ್ದಾರೆ, ನಮ್ಮ ದೇಶ ಆಳ್ತೀವಿ. ಸರಿ ಆಯ್ತು, ಅದೇನಾರು ಆಗಲಿ. ಈ ಮಧ್ಯೆ ವೇಣುಗೋಪಾಲ್ ಅವ್ರು ಕೇಳಿದ್ರು, ಏನ್ರಿ ಅಮಿತ್ ಶಾ ಅವರೇ, ನಿಮ್ಮನ್ನು ಬಂಧಿಸಿದಾಗ ನೀವು ರಾಜೀನಾಮೆ ಕೊಟ್ಟು ನೈತಿಕತೆಯನ್ನು ಪ್ರದರ್ಶನ ಮಾಡಿದ್ರೇನ್ರಿ ಅಂತ ಕೇಳಿಬಿಟ್ರು. ನೋಡಿ, ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಲೀಡರ್ಸ್. ಪಾಸ್ಟ್ ಹಿಸ್ಟ್ರಿನ ಕ್ಲಾರಿಫೈ ಮಾಡ್ಕೊಳ್ಳಲ್ಲ, ಅಂಕಿ ಅಂಶಗಳನ್ನು ಆಧಾರ ಮಾಡ್ಕೊಳ್ಳಲ್ಲ, ತಯಾರಿಯಾಗಿ ಹೋಗಲ್ಲ, ನಾಲ್ಗೆ ತುದಿನಲ್ಲಿ ಹಿಂಗೆ ನೋಡಿದಾಗ ರಾಹುಲ್ ಗಾಂಧಿ ಕಾಣಿಸಿದ್ರೆ, ಹಿಂಗೆ ನೋಡಿದ್ರೆ ಮೋದಿ ಕಾಣಿಸಿದ್ರೆ ಏನೋ ಒಂದು ಬಿಟ್ಬಿಡೋಣ ಅಂತ ಬಿಟ್ಬಿಡೋದು ರೈಲನ್ನು. ಅಮಿತ್ ಶಾ ಎದ್ದು ನಿಂತರು. ಮಾನ್ಯ ಸದಸ್ಯರೇ, ನನ್ನ ಮೇಲೆ ಆರೋಪ ಬಂದಾಗ ಬಂಧನಕ್ಕೂ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿದ್ರು ಸೊರಾಬುದ್ದೀನ್ ಲಾಕಪ್ ಡೆತ್ ಕೇಸ್ನಲ್ಲಿ. ಕರ್ನಾಟಕದ ಲಿಂಕು, ಅದಕ್ಕೆ ಕರ್ನಾಟಕದ ಒಂದು ಲಿಂಕ್ ಇದೆ ಅದರಲ್ಲಿ. ಇಟ್ಸ್ ಆಲ್ ರೈಟ್. ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಮಿತ್ ಶಾನ. ಅವ್ರು ಹೇಳಿದ್ರು, ಬಂದಾಗ ನಾನು ನೈತಿಕವಾಗಿ ರಾಜೀನಾಮೆ ಕೊಟ್ಬಿಟ್ಟೆ, ನಾನು ಬಂಧನಕ್ಕೆ ಮೊದಲೇ ಕೊಟ್ಬಿಟ್ಟೆ ನಾನು. ಪ್ಲಸ್ ನ್ಯಾಯಾಲಯದಿಂದ ನಾನು ನಿರಪರಾಧಿ ಅಂತ ಆಗೋವರೆಗೆ ನಾನು ಯಾವ ಸಾಂವಿಧಾನಿಕ ಹುದ್ದೆನೂ ಒಪ್ಕೊಳ್ಳಿಲ್ಲ. ಆಯ್ತಲ್ಲ, ಕಪಾಳ ಮೋಕ್ಷ. ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮಗೆ. ಅದಕ್ಕೆ ತಯಾರಿ ಇಲ್ಲದೆ ಹೋಗ್ತಾರೆ. ಈಗ ಅದು ಹೇಳ್ದೆ, ನಮ್ಗೆ ಗೊತ್ತ, ನಾನು ಕೇಳಿಲ್ಲ ಬಿಡಿ, ಬೇರೆ ಥರ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ ನೀವು, ತಿರ್ಚ್ಬಿಟ್ರಿ ಈಗ ಅಷ್ಟೇ. ಈ ಲೆವೆಲಲ್ಲಿದೆ ನಮ್ಮ ಸದನಗಳ ಘನತೆ ವೆತ್ತ ಭಾಷಣಗಳು. ಅದಕ್ಕೆ ರೇರ್ಲಿ ಒಂದೊಂದ್ಸರಿ ಚೆನ್ನಾಗಿ ಮಾತಾಡೋದ್ರಂತೆ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಅಪ್ರಿಷಿಯೇಟ್ ಮಾಡಬೇಕು. ಕ್ರಿಮಿನಲ್ ಕೇಸಲ್ಲಿ ಜನಪ್ರತಿನಿಧಿಗಳು ಭಾಗಿಯಾದರೆ ಹುದ್ದೆಯಿಂದ ವಜಾ ಅಂತಿದೆ. ವಜಾ ಎಂದರೆ ಜೀವನ ಪರ್ಯಂತ ವಜಾ ಅಲ್ಲ. 30 ದಿನಗಳ ಕಾಲ ನಿರಂತರವಾಗಿ ಬಂಧನದಲ್ಲಿದ್ದರೆ 31ನೇ ದಿನ ಅವರು ಪದಚ್ಯುತಗೊಳ್ಳುತ್ತಾರೆ, ರಾಜೀನಾಮೆ ಕೊಡದಿದ್ದರೆ. ಯಾರು? ಕೇಂದ್ರವಾದರೆ ರಾಷ್ಟ್ರಪತಿಗಳು, ರಾಜ್ಯವಾದರೆ ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶವಾದರೆ ಲೆಫ್ಟಿನೆಂಟ್ ಗವರ್ನರ್ ಅವರು ವಜಾ ಮಾಡುತ್ತಾರೆ. ಆಟೋಮ್ಯಾಟಿಕ್. ಆದರೆ 3 ತಿಂಗಳ ನಂತರವೋ 4 ತಿಂಗಳ ನಂತರವೋ ಆ ವ್ಯಕ್ತಿ ರಿವರ್ಸ್ ವಾಪಸ್ ಬರ್ತಾರೆ, ಬೇಲ್ ಮೇಲೆ ಇರಬೇಕು. ಖುಲಾಸೆನೇ ಆಗೋಗ್ಬೋದೇನೋ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು, ಅದು ವಾಪಸ್ ಬಂದ್ಬಿಡ್ತಾರೆ. ಅಥವಾ ಸ್ಕ್ವಾಶೇ ಆಗೋಗ್ಬೋದು FIR, ವಿ ಡೋಂಟ್ ನೋ. ಮತ್ತೆ ನೇಮಕ ಆಗಬಹುದು, ಅಡ್ಡ ಇಲ್ಲ. ಅದಕ್ಕೆ ತಿದ್ದುಪಡಿ ತರೋ ಬಿಲ್ಲು. ಇದನ್ನು ಕಾಂಗ್ರೆಸ್ನವರು ಏನು, ನಾನು ಹುಟ್ಟಿರೋದೇ ಇದನ್ನು ಅಪೋಸ್ ಮಾಡೋಕ್ಕೆ ನಂಗೆ ಆಡಿದ್ದಾರೆ. ಏನಿದ್ದೀರಿ ಇದರಲ್ಲಿ? ಸಾಮಾನ್ಯವಾಗಿ ಆರೋಪ ಬಂದಾಗೆಲ್ಲ ರಾಜೀನಾಮೆ ಕೊಡಿ, ನೈತಿಕತೆ ತೋರಿಸಿ ಅಂತ ಕೇಳ್ತಾರಲ್ಲ ಸರಿ. ರಾಜೀನಾಮೆ ಬಂದಾಗ ಕೊಡಿ ಅಂತ ಕೇಳೋದು ಬೇರೆ, ಬಂಧನಕ್ಕೊಳಗಾದಾಗ ಆಗೋದು ಬೇರೆ. ಇದು ರಾಜೀನಾಮೆ ಬರೀ ಆರೋಪದ್ದಲ್ಲ,
ಬಂಧನ ಯಾರ ಮೇಲೆ ಇದು ಬಂಧನ? ಆ ವ್ಯಕ್ತಿ ಬಂಧನಕ್ಕೆ ಒಳಗಾದರೆ, ಫಾರ್ ಎಕ್ಸಾಂಪಲ್, ಯಾಕೆ ಇದನ್ನು ಮಾಡಿದ್ರು? ಬಂಧನವಾದ ಮೇಲೂ ನಾನು ರಾಜೀನಾಮೆ ಕೊಡಲ್ಲ, ಜೈಲಿನಿಂದಲೇ ಅಧಿಕಾರ ನಡೆಸುತ್ತೇನೆ ಅನ್ನೋ ಭಂಡತನಕ್ಕೆ ಎಲ್ಲರೂ ಬರುತ್ತಿರುವುದರಿಂದ, ಲೈಕ್ ಕೇಜ್ರಿವಾಲ್. ಹಾ, ನೈತಿಕತೆ ಇಲ್ಲ, ಕಳ್ಕೊಂಬಿಟ್ಟಿದ್ದೀವಿ ನಾವು ಅದನ್ನೆಲ್ಲ. ಇಲ್ಲ, ಇದು ರಾಜಕೀಯ ಪ್ರೇರಿತವಾಗಿರೋದ್ರಿಂದ ನಾನು ಜೈಲೊಳಗಡೆಯಿಂದ ಆಡಳಿತ ನಡೆಸ್ತೀನಿ, ಮಹಾತ್ಮ ಗಾಂಧಿ ಇದು ಮರಿಮೊಮ್ಮಗ ನಾನೇ ಅನ್ನೋ ಟೈಪ್ ಆಡ್ತಿರ್ತಾರಲ್ಲ ಕಚಡಗಳಂತಂದು. ಹೇಸಿಗೆ ತಿನ್ನೋರು ಇನ್ನೇನ್ ಮಾಡ್ತಾರ್ರಿ ಎಲ್ಲರೂ? ಅನ್ನ ತಿಂತಿದ್ರೆ ಸರಿ, ಅದನ್ನು ತಪ್ಸಕ್ಕೆ ತರ್ತಾ ಇರೋದು ಇವ್ರುಗಳು. ಪೀರಿಯಡ್ ಅಲ್ಲಾದ್ರೂ ಬೇಡ. ಓಕೆ, ಇದು ಪಾಲನೆ ಆಗಿದೆ ಅಂತ ನಾನು ಹೇಳೋದು. ಈಗಾಗಲೇ ಹೇಮಂತ್ ಸೊರೇನ್ ಜಾರ್ಖಂಡಲ್ಲಿ ರಾಜೀನಾಮೆ ಕೊಟ್ಟರು, ಅಲ್ಲಿ ಬೇರೆ CM ಮಾಡ್ಕೊಂಡ್ರು. ಹೌದು. ವಾಪಸ್ ಬಂದ್ಮೇಲೆ ಜಗಳ ಆಯ್ತು, ಅವ್ರನ್ನ ಬಿಡು ಅಂತಂದ್ರು, ಅವ್ರು ಬಿಟ್ಕೊಡ್ಲಿಲ್ಲ, ಇವ್ರು ಬಿಡಿಸಿದ್ರು, ಇವ್ರು ಮತ್ತಾದ್ರು, ಅದು ಬೇರೆ ವಿಚಾರ. ಆ ಸಂದರ್ಭದಲ್ಲಿ ಅಂತಿರ್ಲಿ, ಜಯಲಲಿತಾ ರಾಜೀನಾಮೆ ಕೊಟ್ಟರು, ಪನ್ನೀರ್ ಸೆಲ್ವಮ್ಮನ್ನ ಕರ್ಕೊಂಬಂದು 2 ಸರಿ CM ಆಗಿ ಕೂರಿಸಿದ್ರಲ್ಲಿ. ಶಿ ರಿಸೈನ್ಡ್ ಮೇಡಮ್ಮು. ಆಮೇಲೆ ವಾಪಸ್ ಹೋಗಿ CM ಆದ್ರು ವಾಪಸ್ಸು ತಮಿಳ್ನಾಡಲ್ಲಿ. ಇದನ್ನ ವಿರೋಧ ಮಾಡೋದೇನಿದೆ ಸರ್? ನನಗೆ ಅರ್ಥನೇ ಆಗಿಲ್ಲ. ಪೊರೆ, ರಾಜಕೀಯವಾದಂಥ ವಿರೋಧ ಮಾಡಬೇಕು ಅನ್ನೋ ಪೊರೆ ಬಂದುಬಿಟ್ರೆ ಹೀಗೆ ಆಗೋದು. ಏನಿದೆ ಇದರಲ್ಲಿ ವಿರೋಧ ಮಾಡೋಕ್ಕೆ? ನನಗೆ ಅರ್ಥ ಆಗ್ತಿಲ್ಲಪ್ಪ ಇದು. ಯಾವಾಗ ಸೆಂಥಿಲ್ ಬಾಲಾಜಿ, ಐ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್. ಇವಾಗ ತಮಿಳುನಾಡಿನ ಒಬ್ಬ ಮಂತ್ರಿ ರಾಜೀನಾಮೆ ಕೊಡ್ತಾರೆ, ಅದು ವಜಾ ಆಗುತ್ತೆ, ಸಾರಿ ಆರೋಪ ಬರುತ್ತೆ, ಜೈಲಿಗೆ ಹೋಗ್ತಾರೆ. 14 ತಿಂಗಳು, 13 ತಿಂಗಳು, 12 ತಿಂಗಳು ಬಂದ ಕೂಡಲೇ ವಾಪಸ್ ಮರುನಾಮಕರಣ ಆಗೋಗುತ್ತೆ. ರಾಜೀನಾಮೆ ಕೊಟ್ಟಿರ್ತಾರೆ, ಮತ್ತೆ ನೇಮಕ ಸುಪ್ರೀಂ ಕೋರ್ಟ್ ಕಪಾಳ ಕೊಡಿತಾರೆ ಹಿಡ್ಕೊಂಡು, ಮಾನ ಮರ್ಯಾದೆ ನಿಮ್ಗೆ ನಾಚಿಕೆ ಏನಾರು ಇದೆಯಾ ಅಂತ, ಮತ್ತೆ ರಾಜೀನಾಮೆ ಕೊಡಿಸ್ಬಿಡ್ತಾರೆ ಅವ್ರ ಕೈಲಿ. ಹೌದು, ಬೈಸ್ಕೊಂಡ್ಮೇಲೆ. ಹಾಗಾಗಿ ಇದರಲ್ಲಿ ಏನಿದೆ? ಇದರಲ್ಲಿ ವಾಪಸ್ ಬರ್ಬೋದು ಅಂದ ಮೇಲೆ ಏನಿದೆ ಅದರಲ್ಲಿ? ಜೈಲಲ್ಲಿ ಕೂತ್ಕೊಂಡ್ರೆ ಇವ್ರದ್ದು ಏನು ಅಂದರೆ ಯಾರನ್ನೋ ಸಿಕ್ಕಾಕಿಸ್ಬಿಡ್ತಾರೆ. ಸಿಕ್ಕಾಕಿಸ್ತಾರಪ್ಪ, ನೀವು ಹೇಳಿದ್ರು ಸಿಕ್ಕಾಕಿಸ್ಬೋದು, ಇಲ್ದಿದ್ರು ಸಿಕ್ಕಾಕಿಸ್ತಾರಲ್ಲ. ಸಿಕ್ಕಾಕ್ಸಿದ್ರು ವಾಪಸ್ ಬರ್ಬೇಕಲ್ಲ ನೀವು. ಇದ್ರಲ್ಲಿ ಲಾಭ ಅಥವಾ ನಷ್ಟ ಎರಡೂ ಕಡೆಗೂ ಇರುತ್ತೆ. ದಟ್ಸ್ ದಿ ಪ್ರಾಪರ್ ಪಾಯಿಂಟ್. ಬ್ಯೂಟಿಫುಲ್ ಇದು ಪಾಯಿಂಟ್. ಬಿಜೆಪಿಯನ್ನು ಹೊರತುಪಡಿಸಿ ಅಂತ ಬ್ರಾಕೆಟ್ ಅಲ್ಲಿ ಇದ್ರೆ ಕರೆಕ್ಟ್ ಅಪ್ಪ. ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗಳಿಗೆ ಅಂತ ಕೇಳ್ಬೋದಿತ್ತು. ಇಲ್ಲ, ನಾಳೆ ಭಾರತೀಯ ಜನತಾ ಪಕ್ಷದ ಮಂತ್ರಿಗಳೆಲ್ಲ ಏನು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ, ಮರಿಮಕ್ಕಳ? ಭ್ರಷ್ಟತೆ ಅನ್ನೋದು ಅವ್ರ ಸರ್ಕಾರಗಳಲ್ಲಿ ಇಲ್ಲವಂತ ಯಾವನಾರು ಒಬ್ಬ ಬಿಜೆಪಿ ಲೀಡರ್ ಬಂದು ನನ್ನ ಮುಂದೆ ಎದೆ ಉಪ್ಪಿಸ್ಕೊಂಡು ಹೇಳಿ ನೋಡ್ತೀನಿ, ನನ್ನ ಪಕ್ಷ ಸ್ಫಟಿಕದಷ್ಟೇ ಸ್ಪಷ್ಟವಾಗಿದೆ, ನನ್ನ ಪಕ್ಷದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ ನೋಡ್ತೀನಿ. ಯಾವನಾರು ಒಬ್ಬ ಬಂದಿಲ್ಲ ಬಿಜೆಪಿ ಲೀಡರ್ ನನ್ನ ಹತ್ರಕ್ಕೆ ಮೇಲಿಂದ ಕೆಳಗಡೆವರೆಗೆ. ಆಗಲ್ಲ, ನಿನ್ ಕೈಲಾಗಲ್ಲ. ಹಾಗಾಗಿ ಅಲ್ಲೂ ಸಿಗಾಕೋಬಹುದು ಕಚಡಗಳು ಇದಾರೆ, ಅಲ್ಲೂ ಕಚಡಗಳು ಅಲ್ಲೂ ಸಿಗಾಕೋತಾರೆ, ಅವರು ಮನೆಗೆ ಹೋಗ್ತಾರೆ. ಆಡಳಿತದಲ್ಲಿ ಇದ್ದಾಗ ಸ್ವಲ್ಪ ಸೇಫ್ ಅನ್ನೋ ರೀತಿ ಸರ್ ಇವ್ರದ್ದು ವಾದ ಇರ್ಬೋದ್ರಿ. ಆಡಳಿತದ ಇಲ್ಲದಿರುವ ಜಾಗದಲ್ಲಾದ್ರೂ ಆಗ್ಬೇಕಲ್ಲ, ನಾಳೆ ಆದ್ರೂ ಆಗ್ಬೇಕಲ್ಲ. ಅದು ಏನ್ ಪರ್ಮನೆಂಟಾ? ರಾಹುಲ್ ಗಾಂಧಿನೇ ಹೇಳಿದ್ದಾರೆ, ಒಂದು ದಿನ ನಾವು ಅಧಿಕಾರಕ್ಕೆ ಬಂದೇ ಬರುತ್ತೇವೆ ಅಂತ. ಬರ್ತೀರಿ, ಬಂದಾಗ ನಿಮ್ಗೂ ಲಾಭ. ಹೌದು. ಏನಪ್ಪ, ಎಸ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.